ಕೇಂದ್ರ ಸಚಿವರು 5 ಬಾರಿ ಸಂಸದರು ಕಾರವಾರ ಸಂಸದರಾಗಿದ್ದಂಥ ಅನಂತಕುಮಾರ್ ಹೆಗಡೆಯವರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ದಾವಸ್ಪೇಟೆಯಲ್ಲಿ ಯಾರೋ ಒಬ್ಬ ಕಾರ್ ಚಮಕ್ ಕೊಟ್ಟಿದ್ದಾರೆ. ಅವಾಗ ಕಾರ್ ಇಳಿದು ಇವರು ಕೇಳಿದ್ದಾರೆ, ಬಂದು ಚಮಕ್ ಕೊಟ್ಟು ಇವ್ರು ನಿಲ್ಲಿಸಿದ್ದಾರೆ, ಸರಿಯಾದ ರೀತಿಯಲ್ಲಿ ಹೋಗಪ್ಪ ಅಂತೇಳಿ. ಆ ಸಂದರ್ಭದಲ್ಲಿ ಇಳಿದು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದು ಸ್ವಲ್ಪ ಗೊಂದಲಗಳಾಗಿದೆ. ಆ ಸಂದರ್ಭದಲ್ಲಿ ಗನ್ಮ್ಯಾನ್ಗಳೆಲ್ಲ ತಡೆದಿದ್ದಾರೆ. ನಾನು ಯಾವ ಇನ್ಸಿಡೆನ್ಸ್ ಆಯಿತು, ಮುಸಲ್ಮಾನರು ಯಾರಲ್ಲಿದ್ದರು ಅವರೂ ಕೂಡ ಕರೆದು ಮಾತಾಡಿದ್ದೇನೆ. ರಸ್ತೆಯಲ್ಲಿ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗೋದು, ಚಿಕ್ಕ ಪುಟ್ಟ ಗೊಂದಲಗಳಾಗೋದು, ಓವರ್ಟೇಕ್ ಮಾಡಿದಂಥ ಸಂದರ್ಭದಲ್ಲಿ ಇವು ಸಾಮಾನ್ಯವಾಗಿ ಆಗುವಂಥ ವಿಷಯಗಳು. ಇಂಥ ವಿಷಯದಲ್ಲಿ ರಾಜಕೀಯ ಬೇಡ, ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅನಂತಕುಮಾರ್ ಅವರು ತಪ್ಪಿದರೆ ಅವರು ಸಾರಿ ಕೇಳ್ತಾರೆ, ನೀವು ಅದನ್ನು ಕ್ಷಮಿಸುವಂಥ ಗುಣ ಇಟ್ಕೋಬೇಕು. ಇಲ್ಲ ನೀವು ತಪ್ಪು ಮಾಡಿದ್ರೆ ನೀವು ಸಾರಿ ಕೇಳಬೇಕು, ಅದನ್ನು ಕ್ಷಮಿಸುವಂಥ ಗುಣನ ಅನಂತಕುಮಾರ್ ಅವರು ಮಾಡ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಅಂತ ನಾನು ಹೇಳಿದ್ದೇನೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ರಾಜಕೀಯ ಮಾಡಬೇಕು ಅನ್ನೋದೇನೋ ಇಲ್ಲಿರುವಂಥ ಸ್ಥಳೀಯ ನಾಯಕರುಗಳಿಗೆ ಇರ್ಬೋದು. ಇದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತದೆ. ಇದು ಅದಕ್ಕೆ ಇದನ್ನು ರಾಜಕೀಯ ಮಾಡಬೇಕು, ಅನಂತಕುಮಾರ್ ಅವ್ರನ್ನ ಬಂಧಿಸಬೇಕು ಅನ್ನೋದೇನೋ ಗುಮಾನಿ ಇತ್ತು ನಮಗೆ. ಅದಕ್ಕೆ ನಾನು ಇವತ್ತು ಸ್ಟೇಷನ್ ಮುಂದೆ ಬಂದಿದ್ದೇನೆ. ಆಕ್ಸಿಡೆಂಟ್ ಕೇಸ್ನ ದಯವಿಟ್ಟು ಪೊಲೀಸವ್ರಿಗೂ ನಾನು ವಿನಂತಿ ಮಾಡ್ತೇನೆ, ಇಬ್ಬರದು ಕುಣಿಸಿ ಮಾತಾಡಿದ್ದೇನೆ, ಯಥಾರ್ಥ ಮಾಡಬೇಕು ಅನ್ನೋದು ನಮ್ಮದು ಅಭಿಪ್ರಾಯ. ಇಲ್ಲಿ ಯಾವುದೋ ವೈಯಕ್ತಿಕವಾಗಿ ಏನು ಗಲಾಟೆಗಳಾಗಿಲ್ಲ. ಒನ್ಲಿ ಅವರು ಮುಸಲ್ಮಾನರಾಗಿದ್ದ ಅನಂತಕುಮಾರ್ ಅವರೊಬ್ಬ ಹಿಂದೂ ನಾಯಕ ಆಗಿರೋದ್ರಿಂದ ಆತನ ಮೇಲೆ ಏನೋ ಒಂದು ಕೇಸನ್ನು ದಾಖಲು ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಒಂದು ಪಿತೂರಿ ನಡೀತಿದೆ ಅನ್ನೋದು ನನ್ನ ಗಮನಕ್ಕೆ ಬಂತು. ನಾನು ತಕ್ಷಣ ತುಮಕೂರಿನಿಂದ ಇಲ್ಲಿಗೆ ಬಂದು ಇಲ್ಲಿರೋಂಥ DYSP ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಯ ಮುಸಲ್ಮಾನರ ನಾಯಕರ ಹತ್ರನೂ ಮಾತಾಡಿದ್ದೇನೆ. ಜಗಳಗಳು ಬೇಡ, ಹೊಂದಾಣಿಕೆಯಾಗಿ ಹೋಗೋಣ. ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಏನು ಚಿಕ್ಕ ಪುಟ್ಟ ಘಟನೆಗಳಿಗೆ ದೊಡ್ಡದು ಮಾಡಬೇಡಿ ಅಂತಲೂ ಹೇಳಿದ್ದೇನೆ. ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ನಾವೀಗ ಮಾತಾಡಿ ಬಂದೋ. ನಾವು ಇಲ್ಲೇ ಕಾಫಿ ಡೇಲಿ ಕರೆಸಿದ್ದೆವು ಸರ್, ದವಸ್ಪೇಟೆ ಕಾಫಿ ಡೇಲಿ. ಅವರು ಒಂದು 10-15 ಜನ ಬಂದರು, ಹಾಗಾಗಿದೆ ಹೀಗಾಗಿದೆ ನಮಗೆ ಅಂತೇಳಿ. ಅವರು ಹಾಗಾಗಿದೆ ಹೀಗಾಗಿದೆ ನಮಗೆ ಇವರೇ ಎದುರಿಸಿದ್ರು ಅನ್ನೋ ಥರ ಅವ್ರು ಹೇಳಿದ್ರು. ನೀವು ಒಂದು ಸೈಡ್ ಹೇಳ್ತಿದ್ದೀರಪ್ಪ, ನಾವು ಇಲ್ಲಿ ಬಂದು ಮಾತಾಡಿ ಇನ್ನೊಂದು ಸೈಡು ಕೇಳ್ತೇನೆ. ಆದರೆ ನಾನು ಹೇಳೋದು ಯಾರು ತಪ್ಪಿರುತ್ತೋ ಅದನ್ನು ಇಬ್ಬರೂ ಕೂಡ ಕ್ಷಮಿಸ್ಕೊಂಡು ಹೋಗ್ರಿ, ಬೇಡ ಮುಂದುವರಿಸೋದಂತೆ. ಬಟ್ ಆದ್ರೆ ಒಬ್ಬ ಜನನಾಯಕರ ಈ ತರ ಮಾಡಿದ್ರೆ, ಜನನಾಯಕರ ಕಾರ್ ಹೋಗಬೇಕಾದ್ರೆ ಅವರಿಗೆ ಚಮಕ್ ಕೊಟ್ರೆ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಅವ್ರು ಕಂಪ್ಲೇಂಟ್ ಕೊಟ್ರೆ ಬೇಗ ಪೊಲೀಸರು ಕೂಡ ತಗೊಳ್ಸ್ಕೊಳ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಒಬ್ಬ ಜನನಾಯಕರು ಇರುವಂತಹ ಕಾರು ಈ ರೀತಿಯಾಗಿ ವರ್ತನೆ ಮಾಡೋದು ಎಷ್ಟು ಸರಿ? ಅವರ ಗನ್ಮ್ಯಾನ್ ಇರ್ಬೋದು, ಡ್ರೈವರ್ ಇರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹಲ್ಲೆ ಮಾಡುವಂತದ್ದು ಏನ್ ಕಾರಣ ಇತ್ತು? ಅಲ್ಲ, ನಾನು ಅದಕ್ಕೆ ಯಾರು ತಪ್ಪಿದೆಯೋ ಇನ್ನೂ ನನಗೆ ಅನಂತಕುಮಾರ್ ಹೆಗಡೆ ನಾನು ಇಲ್ಲಿ ಬಂದು ಮಾತಾಡಿದೆ. ನಾನು ಯಾರು ಗನ್ಮ್ಯಾನ್ ತಪ್ಪಿದೆಯೋ ಅಲ್ಲಿ ಡ್ರೈವರ್ ತಪ್ಪಿದೆಯೋ ನನಗೆ ಗೊತ್ತಿಲ್ಲ. ಯಾರದೇ ತಪ್ಪು ಮಾಡಿದ್ರು ತಪ್ಪೇ ಅದು. ಈಗ ಅನಂತಕುಮಾರ್ ಹೆಗಡೆ ಡ್ರೈವರ್ ತಪ್ಪು ಮಾಡಿದ್ರು ತಪ್ಪೇ. ಯಾವಾಗಲೂ ಏನಾಗುತ್ತೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಕಳ್ಕೊಳ್ತಾರೆ. ಯಾವಾಗಲೂ ಅವನು ಚಮಕ್ ಕೊಟ್ಟನೋ ಗೊತ್ತಿಲ್ಲ, ಯಾರು ಚಮಕ್ ಕೊಟ್ಟಿಲ್ಲ ಏನಾಯ್ತು ಅನ್ನೋದು ವಾಸ್ತವಾಂಶ ನನಗೂ ಗೊತ್ತಿಲ್ಲ. ನೇರ ಮೇಲೆ ನನಗೆ ಗೊತ್ತಿದ್ದಂಗೆ ಇದು ಯಾವುದೇ ಒಂದು ಹಲ್ಲೆ ಆಗಿಲ್ಲ. ನಾನು ವಿಡಿಯೋನ ನೋಡಿದ್ದೇನೆ, ನನಗೆ ವಿಡಿಯೋನ ಹಾಕಿರೋ ವಿಡಿಯೋಗಳನ್ನ ನಾನು ನೋಡಿದ್ದೇನೆ. ಎಲ್ಲೂ ಕೂಡ ಅನಂತಕುಮಾರ್ ಹೆಗಡೆಯವರೇ ಆಗಲಿ, ಅನಂತಕುಮಾರ್ ಅವ್ರ ಜೊತೆಲಿದ್ದವರೇ ಆಗಲಿ, ಗನ್ಮ್ಯಾನ್ ಇರ್ಬೋದು, ಮುಸಲ್ಮಾನರು ಬಂದು ಏನೋ ಒಂದು ಥ್ರೆಟ್ ಮಾಡೋಂಥ ಬಂದ ಸಂದರ್ಭದಲ್ಲಿ ಗನ್ಮ್ಯಾನು ಅವ್ರ ಆತ್ಮರಕ್ಷಣೆಗೆ ಅನಂತಕುಮಾರ್ ಅವ್ರನ್ನ ತಡೆದಿರ್ಬೋದು, ಅಲ್ಲಿರುವಂಥ ಬಂದು ಹೊಡೆಯಕ್ಕೆ ಬಂದಂಥವ್ರನ್ನ ತಡೆದಿರ್ಬೋದು. ಬಿಟ್ಟರೆ ಇಲ್ಲಿ ಯಾವುದೇ ವಿಷಯದಲ್ಲಿ ಅನಂತಕುಮಾರ್ ಅವ್ರ ಹೆಗಡೆಯವರ ಗನ್ಮ್ಯಾನ್ ಆಗಲಿ ಡ್ರೈವರ್ ಆಗಲಿ ನನಗೆ ಮೇಲ್ನೋಟಕ್ಕೆ ಕಾಣಿಸೋದು ಯಾರ್ದು ಇಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲ, ನನಗೆ ಗೊತ್ತಿಲ್ಲ, ಅಲ್ಲಿ ಮುರಿದಿದೆಯೋ ಗೊತ್ತಿಲ್ವಲ್ಲ. ನಾನೀಗ ಅವ್ರನ್ನ ಆಸ್ಪತ್ರೆಗೆ ಹೋಗಿ ನೋಡ್ತೀನಿ, ನಾನು ಭೇಟಿ ಮಾಡ್ತೀನಿ. ಅವರು ನಮ್ಮ ಪರಿಚಯದವರೇನೆ, ಅವರೇನು ಪಾಕಿಸ್ತಾನದಿಂದ ಬಂದಂಥವ್ರಲ್ಲ. ಇಲ್ಲೆಲ್ಲ ಮುಸಲ್ಮಾನಗಳು ಸಾವಿರಾರು ವರ್ಷಗಳಿಂದ ಸೌಹಾರ್ದಯುತವಾಗಿ ನಾವು ಬದುಕ್ತಿದ್ದೀವಿ. ಇಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿರ್ಬೋದು, ಪಕ್ಕದ ನೆಲಮಂಗಲ ಕ್ಷೇತ್ರ ಇರ್ಬೋದು, ಸೌಹಾರ್ದವಾಗಿ ಬದುಕ್ತೀವಿ. ಆದರೆ ಈ ಸಂದರ್ಭದಲ್ಲಿ ಯಾರೇ ಕೂಡ ರಾಜಕೀಯ ಮಾಡಬಾರ್ದು. ಏನೋ ಕೇಸ್ ಕೊಡಿ, ಜೈಲಿಗೆ ಹಾಕಿಸಿ, ಈ ರೀತಿಯ ಒಂದು ಆಕ್ಸಿಡೆಂಟ್ ಆಗಿರ್ಬೇಕಾದ್ರೆ ಭಾವನಾತ್ಮಕವಾಗಿ ಒಳಗಾಗಿ ಮನುಷ್ಯ ಹೊಡೆದಾಡೋದು ಸಹಜ. ಆದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿ ನಮಗೆ ತುಂಬ ತಾಳ್ಮೆ ಇರಬೇಕು. ಸರ್, ನೀವೊಬ್ಬರು ಜನನಾಯಕರಾಗಿ ಸಾಮಾನ್ಯರು ಬಂದು ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅಂತ ನೀವು ಹೇಳ್ತೀವಿ? ತುಂಬ ಸಮಾಧಾನ ಇರಬೇಕು ರಾಜಕಾರಣಿಗಳಿಗೆ. ಎಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೋಬಾರ್ದು. ಎಲ್ಲ ತಾಳ್ಮೆ ಯಾರು ಕಳ್ಕೊಂಡ್ರೋ ಗೊತ್ತಿಲ್ಲ. ಅವ್ರ ತಾಳ್ಮೆ ಕಳ್ಕೊಂಡು ಇವ್ರು ಹೊಡೆಯಕ್ಕೆ ಬಂದಿದ್ರ, ಇವ್ರ ತಾಳ್ಮೆ ಕಳ್ಕೊಂಡು ಅವ್ರು ಹೊಡೆಯಕ್ಕೆ ಬಂದ್ರೆ ಅದು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಅವ್ರನ್ನ ಮನೆ ಕಳಿಸಿದ್ರೆ ಎಲ್ಲೂ ಹೋಗಿದ್ರು ಅಲ್ರಿ? ಅನಂತಕುಮಾರ್ ಏನೇನು ಕೊಲೆ ಮಾಡಿದ್ದಾರೆ ಅಂದ್ರೆ, ಇಲ್ಲ ಯಾರು ಮುಸಲ್ಮಾನರಿಗೆ ಏನಾರು ಹೊಡೆಯಕ್ಕೆ ಹೋಗಿದ್ರ, ಪ್ರಚೋದನೆ ಮಾಡಕ್ಕೆ ಹೋಗಿದ್ರೆ? ಏನಿಲ್ವಲ್ಲ. ಅನಂತಕುಮಾರ್ ಅವರು ರಸ್ತೆಯಲ್ಲಿ ಬರಬೇಕಾದ್ರೆ ಒಂದು ಘಟನೆ ನಡೆದಿದೆ, ಅದು ಸರಿನೋ ತಪ್ಪೋದು ಮುಸಲ್ಮಾನರ ಜೊತೆ ಆಗಿರೋದ್ರಿಂದ
ಇವರೊಬ್ಬ ಹಿಂದೂ ನಾಯಕ ಆಗಿರೋದ್ರಿಂದ ಇದನ್ನು ರಾಜಕೀಯ ಬೆರೆಸಬೇಕು ಅಂತೇಳಿ ಸ್ಥಳೀಯರು ಕೆಲವರು ಕಾಂಗ್ರೆಸ್ಸಿನ ಮುಖಂಡರುಗಳು ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಬೇರೆ ಬೇರೆ ಕೇಸ್ಗಳನ್ನು ಕೊಡಿ, ಹೆಣ್ಮಕ್ಳ ಮೇಲೆ ಕೇಸ್ಗಳನ್ನ ಕೊಡಿ ಅಂತೇಳಿ ಪ್ರಚೋದನೆ ಮಾಡ್ತಿರೋ ನಾನು ನೋಡಿದ್ದೇನೆ. ಇದು ರಾಜಕೀಯ ಮಾಡೋಕೆ ಕೊಟ್ಟಿದ್ದಾರೆ. ನಾನು ಪೊಲೀಸ್ ಅವ್ರಿಗೆ ಹೇಳೋದು ಇಷ್ಟ, ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಏನಿದೆಯೋ ಅದನ್ನು ಕೂತ್ ಬಗೆಹರಿಸಿ ಇತಾರ್ಥ ಮಾಡಿ. ಆಕ್ಸಿಡೆಂಟ್ ಕೇಸ್ಗಳಿಗೇನು ಏನಾಗುತ್ತೆ, ಸತ್ತೇ ಹೋಗ್ತಾರೆ, ಪರ್ಪಸಾಗಿ ಯಾರು ಆಕ್ಸಿಡೆಂಟಲ್ಲಿ ಸಾಯಿಸ್ತಾರ? ಅದು ಅನ್ಎಕ್ಸ್ಪೆಕ್ಟೆಡ್ ಆಗುವಂಥ ಘಟನೆಗಳು. ಅದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಪೊಲೀಸವ್ರಿಗೆ ಹೇಳ್ತೇನೆ, ಏನು ಕಾನೂನು ಇದೆಯೋ ಅದ್ರ ಪ್ರಕಾರ ನೀವು ನಡ್ಕೋಬೇಕು. ಇದಕ್ಕೆ ರಾಜಕೀಯ ಬೆರೆಸಬಾರ್ದು, ಕೋಮು ಗಲಭೆಗಳನ್ನು ಮಾಡಬಾರ್ದು. ತುಷ್ಟೀಕರಣ ರಾಜಕಾರಣವನ್ನು ಕಾಂಗ್ರೆಸ್ ಯಾವಾಗಲೂ ಮಾಡುತ್ತೆ. ಆ ತುಷ್ಟೀಕರಣ ರಾಜಕಾರಣವನ್ನು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಪೊಲೀಸವ್ರಿಗೆ, ಕಾಂಗ್ರೆಸ್ ಅವರ ಮುಖಂಡರುಗಳ ಮಾತನ್ನು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಕಾನೂನು ಏನಿದೆಯೋ ಆ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಕಾಫಿ ಡೇಗೆ ಯಾರು ಬಂದಿದ್ರು ಸರ್? ಮುಸಲ್ಮಾನ ನಾಯಕರುಗಳು ಬಂದಿದ್ರು, ನಾವೆಲ್ಲರೂ ಸೇರಿದ್ದು ಅಲ್ಲಿ ಮುಗಿಸ್ಕೊಂಡೆ ನಾವು ಇಲ್ಲಿ ಬಂದಿದ್ದಿಲ್ಲಿ. ಸರಿ ಸರ್. ಓಕೆ, ನಮಗೆಲ್ಲ ಶಾಂತವಾಗಿರ್ಬೇಕು ಅನ್ನೋದೇ ನಾವು ಅಪೇಕ್ಷೆ ಮಾಡೋದು. ಖಂಡಿತ ಸರ್.